ನಮಸ್ಕಾರ ಸ್ನೇಹಿತರೆ, ಈ ವ್ಲಾಗಲ್ಲಿ ನಾವು ಸ್ಯಾಮ್ ಸಮೀರ್ ಹಾಗೂ ವರುಣಿಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಒಂದು ಪಾಡ್ಕಾಸ್ಟ್ಗೂ ಹೋಗ್ತಾ ಇದ್ದೇವೆ. ಸ್ಯಾಮ್ ಅವರ 1 ಮಿಲಿಯನ್ ಸೆಲೆಬ್ರೇಷನ್ಗೆ ಪಾರ್ಟಿ ಹೋಸ್ಟ್ ಮಾಡಿದ್ದಾರೆ, ಅಲ್ಲಿಗೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹೋಗುವಾಗ ಗಮ್ಮತ್ ಏನೇನು ಮಾಡಿದೀವಿ ಅಂತ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ. ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಪಾರ್ಟ್ ಸ್ನೇಹಿತರೆ. ನೀವು ನೋಡಿರ್ತೀರಾ ವ್ಲಾಗಲ್ಲಿ ಕಂಪ್ಯಾರಿಸನ್ ವಿಡಿಯೋ. ಹೋಗ್ಲಿ ನಿಮ್ಗೆ ಇಷ್ಟ ಆಯಿತು. ಇವತ್ತೊಂದು ಸರ್ಪ್ರೈಸ್ ಇದೆ, ಹೇಳಿದೆಲ್ಲ ಸರ್ಪ್ರೈಸ್ ಗೆಸ್ಟ್ ಬರ್ತಾರೆ ಅಂತ. ಅದು ಹೇಗೆ ಅಂದರೆ ನಾವು ಮಾಡಿರೋದು ವಿ ಪ್ಲೇಡ್ ಅರೌಂಡ್, ಆಯಿತಾ. ನಾವೊಂದು ಇದು ಹಾಕಿದ್ವಿ, ಟಾಸ್, ಯಾರನ್ನು ಕರಿಬೇಕು ಅಂತ. ನನ್ನ ಇಬ್ಬರು ಫ್ರೆಂಡ್ಸನ್ನಿತ್ತು, ಟಾಸಲ್ಲಿ ಯಾರು ವಿನ್ ಆದರೂ ಅವ್ರನ್ನ ಕರೆಸಿರೋದು, ಆಯಿತಾ. ಸರ್ಪ್ರೈಸ್ ಕೊಡೋಣ ಅಂತ, ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅವ್ರದ್ದು ಅಂತ. ಹಲೋ, ವೆಲ್ಕಮ್. ಹೇಗಿದ್ದೀರಾ? ನೀವು ಔಟ್ ಶರ್ಟ್ ಫಾರ್ವಲ್ಸು, ನಾನು ಔಟ್ ಶರ್ಟ್, ನಾನು ಸ್ಲಿಪ್ಪರ್, ನೀವು ಶೂ. ನೀವು ಎಲ್ವಿ? ಬನ್ನಿ ಬನ್ನಿ. ಹಲೋ ಏನ್ರಿ ರಿಚ್ ಬಾಯ್? ಬ್ರೋ ಹಾಗೆಲ್ಲ ಹೇಳ್ಬೇಡಿ. ಹೇಗಿದೆ ವೈಬ್ ಬ್ರೋ? ದರ್ ಇಸ್ ಒನ್ ಬೆಸ್ಟ್ ಪಾರ್ಟ್. ರಿಮೆಂಬರ್ ಶ್ರವಣ್ ಟೆಲಿಂಗ್ ಬ್ರೋ, ನಾನು ಈ 5-star ಹೋಟ್ಲಿಗೆ ಒಂದಿನ ಹೋಗ್ಬೇಕು ಅಂದ್ರೆ ಹಿ ಕುಡ್ ಗೋ, ಬಟ್ ಟುಡೇ ನಾನು ಅಡ್ರೆಸ್ ಕಳಿಸಿದಾಗ ಬ್ರೋ ನೀವು ಹೇಳಿರೋ ಅದೇ ಹೋಟೆಲ್ ಈಸ್ ಹಿಯರ್. ದಿಸ್ ಈಸ್ ಆಲ್ ಓಕೆ. ಐ ಆಮ್ ಗೋಯಿಂಗ್ ಟು ಶೋ ಯು ಸಮಥಿಂಗ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ದುಬೈ. ಹೇಳಿ ಯಾವುದು? ಬನ್ನಿ. ಅದು ಬಾಟಬ್. ನೋ ಬಾಟಬ್ ಎಲ್ಲ ಬಿಡಿ ಬ್ರೋ. ದಿಸ್ ಈಸ್ ವೈ ದ ಮೇನ್ ಥಿಂಗ್ ಐ ವಾಂಟೆಡ್ ದಿಸ್. ಲುಕ್ ಅಟ್ ದಿಸ್ ದುಬೈ. ಓ ಶಿಟ್ ಬ್ರೋ, ಈ ಕಡೆ ವ್ಯೂ ಕ್ರೇಜ್ ಇದೆ ಬ್ರೋ. ಅರ್ಧ ಬೆಂಗಳೂರು ಕಾಣ್ತಿದ್ಯಾ? ದಟ್ ಇಸ್ ಮಾಲ್ ಆಫ್ ಏಷ್ಯಾ. ಎಲ್ಲಿ? ಅಲ್ಲಿ ಲೈಟ್ ಕಾಣ್ತುಂಟಲ್ಲ, ಅದು ಮಾಲ್ ಆಫ್ ಏಷ್ಯಾ. ಅನ್ಸುತ್ತಲ್ಲ. ನಂದೆಲ್ಲೋ ದೂರ ಇರ್ಬೋದು, ಬಟ್ ನೈಸ್. ನೋ ಕ್ರೇಜ್ ಇದೆ ಬ್ರೋ, ಕ್ರೇಜ್ ಇದೆ. ದುಬೈಲಿ ಈ ಥರ ಚಿಲ್ ಮಾಡಿದ್ವಿ ನಾವು ಬಾಲ್ಕನಿಲಿ. ಮಜಾ ಆಗ್ಯಾ ಬಾ ಇದರ್. ಏನು ಸಡನ್ ಆಗಿ ಹೋಟೆಲ್ ಏನೋ ಮಾಡ್ಬೇಕು. ಏನು ಎಂತ ಆಡ್ಸೋದು? ನಿಮ್ಮನ್ನೇ ಆಡ್ಸಿರೋದು ಸ್ನೇಹಿತರೆ, ಇವರನ್ನೇ ಆಡ್ಸಿ ಎಂತ ಅಂತ. ಓ ಹೋ ಹೋ ಹೋ, ಏನ್ರಿ ಡಾರ್ಕ್ ರೂಮು? ಏನ್ರಿ ಹೇಳ್ರಿ ರಜನಿ, ಈಗ ಮನೆ ಕಟ್ಸಿದ್ದೀರಾ? ಏನ್ರಿ ಓಡಾಡ್ತಾನೆ ಇದೀವಲ್ರಿ, ಎಷ್ಟು ದೊಡ್ಡದಿದೆ ಮನೆ ನಿಮ್ದು? ಬ್ರೋ ನಾನ್ ಬಂದ ಕೂಡಲೇ ನಾನ್ ಸಹ ಓಡಾಡ್ತಾ ಇದ್ದೆ ಆ ಕಡೆ ಈ ಕಡೆ. ದೊಡ್ಡದಿದೆ, ವೆರಿ ಸ್ಪೇಷಿಯಸ್. ಎಷ್ಟು ಚಾರ್ಜ್ ಮಾಡಿದ್ರು ಇದಕ್ಕೆ? 30, 40, 50? ಹೇಳ್ರಿ. 1 lakh 1 ಡೇಗೆ? ಓ ನೈಸ್. ನಾನು ಕೇಳಿದೆ ಅವ್ರ ಹತ್ರ. But bro, the problem is bro, see you come, you will have drink all. Yes, when you spend everything they charge. ಇದೆಲ್ಲ ದುಡ್ಡಿದ್ಯಾ? ಎಲ್ಲದಕ್ಕೆ. ಎಂಚಿನ ಸಾವು ಮಾರೆ. So look at the business. That is wrong bro. ಅಲ್ಲ ರಾಂಗ್ ಬಿಡಿ ಬ್ರೋ. ನಾನು ಏನು ಹೇಳ್ತಿರೋದಂದ್ರೆ, ಸೊ ಪೀಪಲ್ ಕಮ್ ಹಿಯರ್, ಸ್ಟೇ ಹಿಯರ್, and then they spend for food also. ನಾನು ಸ್ವಲ್ಪ ಟ್ಯಾಕ್ಸ್ ಹಾಕ್ತೀನಿ. ನೀವು ಕುಡೀರಿ, ಪರವಾಗಿಲ್ಲ. ಇದಕ್ಕೊಂದು 500 ರೂಪಾಯಿ ಹಾಕಿರ್ತಾರೆ, ಎಷ್ಟೋ ಇರ್ಬೋದು. ಸೊ ನಮ್ಮ ಆಡಿಯನ್ಸ್ ಇದೆಂತ ಗೊತ್ತಾ, ಆಡಿಯನ್ಸ್ ಕಮೆಂಟ್ ಕೇಳಿರೋದು ನಮ್ಮ ಬಗ್ಗೆ, ಆಯ್ತಾ. ಫಸ್ಟ್ ಇದು ನೀವಿನ್ನು ರೆಗ್ಯುಲರ್ ಅಂದರೆ ಯಾವಾಗಾದ್ರೂ ಒನ್ಸ್ ಅಟ್ ಲೀಸ್ಟ್ ಮಂತ್ಲಿ ಒಟ್ಟಿಗೆ ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ವಾಟ್ ಯು ಫೀಲ್, ಹೌ ಇಸ್ ದ ವೈಬ್? ಒಟ್ಟಿಗೆ ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ. ಈಗ ನೀವು ಇಲ್ಲಿ ಮೀಟ್ ಆದ್ರೆ ಸಡನ್ ನಾನು ನಿಮ್ಮ ಮನೆಗೆ ಮೊನ್ನೆ ಇವೆಂಟಿಗೆ ಬಂದಿದ್ದೆ. ಹೌ ಇಸ್ ದ ವೈಬ್ ಅಂತ ನಾವು ಮಾಡ್ತೀವಾ ಹೇಗೆ? ನಾವು ಮಾಡಿದ್ವಿ, ತುಂಬಾ ಮಾಡಿದ್ವಿ. ಸದ್ಯದಲ್ಲಿ ಗ್ಯಾಪ್ ಆಗ್ಬಿಟ್ಟಿದೆ, ನಮ್ದು ಆಗೋಗಿದೆ. ಓ, ಇದು ನಾವು ತುಂಬಾ ದಿನ ಆದ್ಮೇಲೆ ಮೀಟ್ ಆಗಿದ್ದಕ್ಕೆ ಅಂತ ಕೇಳಿದವರು. ಪ್ಲಾನ್ ಸೊ ಬರುತ್ತೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ಹೇಳಿ ಅಂತ ಹೇಳ್ಬೇಕಿತ್ತು. ಅದೇ ವಿಲ್ ಪ್ಲಾನ್. ನಮ್ಮ 3 ಜನರದ್ದು ಒಂದು ಸೀರೀಸ್ ಬರ್ತಿತ್ತಲ್ಲ ಅವಾಗ, ನಾನು ನೀವು ವರುಣ್ ಬ್ರೋ ಸೇರಿ ಮಾಡ್ತಾ ಇದ್ವಿ. ಒಂದು ಮೆಜೆಸ್ಟಿಕ್ ಸೀರೀಸ್ ಮಾಡಿದ್ವಿ, ಮತ್ತೆ ಮೆಜೆಸ್ಟಿಕ್ ಸೀರೀಸ್ ಮಾಡಿ ಅವ್ರಿಗೆ ಪೆನ್ ಮಾಡಕ್ ಬಿಡೋಣ. ಬೇರೆ ಒಳ್ಳೇದ್ ಮಾಡೋಣ ಅಲ್ಲ. ಇನ್ನೊಂದು ವಿಷಯ ಅಂತ ಅಂದ್ರೆ 1 ಮಿಲಿಯನ್ ಆಗಿ ಹೇಗೆ ಫೀಲ್ ಆಗ್ತಿದೆ ಬ್ರೋ? ಯೂಟ್ಯೂಬ್ ಅಲ್ಲಿ 1 ಮಿಲಿಯನ್ ಅಂದ್ರೆ ಇಟ್ ಇಸ್ ಅ ಬಿಗ್ ಥಿಂಗ್ ಅಲ್ಲ. ದಿನ ವ್ಲಾಗ್ ಮಾಡಿ, ಸೊ ಎಂತ ಫೀಲ್ ನಿಮ್ಗೆ? 1 ಮಿಲಿಯನ್ ಆ ಮೂಮೆಂಟ್ ಅಲ್ಲಿ ಖುಷಿ ಆಯ್ತು. 1 ಮಿಲಿಯನ್ ಆದಾಗ ಓ ಅಂದ್ರೆ ನಾನು ಕಾರಲ್ಲಿ ಕೂತಿದ್ದೆ, ನಮ್ಮ ಫ್ಯಾಮಿಲಿ ಮತ್ತೆ ವಾಪಸ್ ಟೆನ್ಷನ್ ಆಯ್ತು, ಅಯ್ಯೋ ಇನ್ನು ನೆಕ್ಸ್ಟ್ 1.1 ಹೋಗ್ಬೇಕು, ನೆಕ್ಸ್ಟ್ 2 ಹೋಗ್ಬೇಕು, ಅದೇ ಫೀಲಿಂಗ್. ಆ ಮೂಮೆಂಟ್ ಅಷ್ಟೇ. ಇಟ್ ವಾಸ್ ಜಸ್ಟ್ 5 minutes ಆಫ್ ಹ್ಯಾಪಿನೆಸ್. ಅದಾದ್ಮೇಲೆ ನೆಕ್ಸ್ಟ್ ಸ್ಟ್ರೆಸ್. ಯಾವಾಗ ನೆಕ್ಸ್ಟ್ 2 ಮಿಲಿಯನ್ ಯಾವಾಗ ಹೊಡಿಯೋದು? 2 ಮಿಲಿಯನ್ ಆಗುತ್ತೆ, ಏನ್ ಮಾಡಬೇಕು 2 ಮಿಲಿಯನ್ ಆಗಕ್ಕೆ? ವ್ಯೂಸ್ ಜಾಸ್ತಿ ಮಾಡೋದು ಹೆಂಗೆ, ದುಡ್ಡು ಮಾಡೋದು ಹೆಂಗೆ, ನೆಕ್ಸ್ಟ್ ಏನು ಕಾಂಟೆಂಟ್ ಕೊಡ್ಬೋದು, ಬೆಟರ್ ಕಾಂಟೆಂಟ್ ಕೊಡ್ಬೋದು. ದಿಸ್ ಇಸ್ ಆಲ್. ಗೈಸ್, ನಾನು ಒಂದು ವಿಷಯ ಹೇಳ್ತೇನೆ, ನಾವು ಎಂತಾರು ಅಚೀವ್ ಮಾಡಿ ನಾವೆಂತ ರೀಚ್ ಆಗ್ತೇವಲ್ಲ, ದ ಮೊಮೆಂಟ್ ಈಸ್ ಗುಡ್, ಬಟ್ ದ ವೆಯ್ಟೇಜ್ ಆರ್ ಅದನ್ನ ಮೇಂಟೈನ್ ಮಾಡೋ ಪೀಪಲ್ ಥಿಂಕ್ ನಾವು ಅಲ್ಲಿ ರೀಚ್ ಆಗ್ಬೇಕು. ಅಲ್ಲಿ ರೀಚ್ ಆದ್ರೆ ಮುಗಿಯಲ್ಲ, ಅಲ್ಲಿ ರೀಚ್ ಆಗಿ ಅದನ್ನ ಮೇಂಟೈನ್ ಮಾಡೋದು ಒಂದು ವಿಷಯ. ಪ್ಲಸ್ ಅದರಿಂದ ಇನ್ನೂ
ಮುಂದೆ ಹೋಗೋದು ಇನ್ನೊಂದು ವಿಷಯ. ಇಟ್ ಈಸ್ ಲೈಕ್ ಯಾಕಂದ್ರೆ ವಿ ಆರ್ ಹ್ಯೂಮನ್ಸ್, ವಿ ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್, ವಿ ಹ್ಯಾವ್ ಟು ಗ್ರೋ. ಐ ಬಿಲೀವ್ ದಟ್ ಇಫ್ ಯು ದ ರಿಯಲ್ ಕ್ರಿಯೇಟರ್ಸ್ ಯಾರು ಇದ್ದೀರಾ, ಸ್ಟಾರ್ಟ್ ಮಾಡ್ತಿದ್ದೀರಾ, ಯು ಸಿ ದ ರಿಯಲ್ ಜಾಯ್ ವೆನ್ ಯು ಹಿಟ್ 10K 100K. ಆಫ್ಟರ್ ದ 200K 1 million ವಿಲ್ ಗಿವ್ ಯು ಒಂದು ಸ್ವಲ್ಪ ಖುಷಿ ಕೊಡ್ಬೋದು. ಬಟ್ ಆ 10K ಆದಾಗಿರುತ್ತಲ್ಲ ಖುಷಿ ಬ್ರೋ, 10K 100K ಆದ ಖುಷಿ ಇರುತ್ತಲ್ಲ, ಅದು ಮತ್ತೆ ವಾಪಸ್ ಬರಲ್ಲ. ನಮ್ದು ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಅಲ್ಲಿ 1 million ಆಗ್ತಾ ಇದೆಯಾ? ಎಷ್ಟು ದೂರ ಇದೆ? 946 with what I remember. Thank you ಸ್ನೇಹಿತರೆ, ಬಟ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಬೇಗ ಹೋಗಿ 1 million ಮಾಡಿಸಿ. ಅಯ್ಯೋ ಥ್ಯಾಂಕ್ ಯು ಬ್ರೋ, ಅಂಡ್ ಹಿಸ್ ಟೀಮ್ ಇಸ್ ವರ್ಕಿಂಗ್ ರಿಯಲಿ ಹಾರ್ಡ್ ಫಾರ್ ಇಟ್. ಅಂಡ್ ಕಾಂಟೆಂಟ್ ನ ತುಂಬಾ ಕನ್ಸಿಸ್ಟೆಂಟ್ ಆಗಿ. ಬಟ್ ಬ್ರೋ ನಾನು ಒಂದು ವಿಷಯ ಹೇಳ್ತೀನಿ, ಸ್ನೇಹಿತರೆ ನಾನು 1 million ಹಿಂದೆ ಇರಲೇ ಇಲ್ಲ ಆಯ್ತಾ. ಬಟ್ ದೆನ್ ವೆನ್ ಐ ಮೆಟ್ ಯು ಗೈಸ್ ಅಂಡ್ ಯು ಸ್ಪೋಕ್ ಅಬೌಟ್, ಸ್ನೇಹಿತರೆ ನಂದು ಹೇಗಿತ್ತಂದ್ರೆ, ನಾನು ಹೇಳ್ತೀನಿ ನಂಗೆ ಹೇಗಿತ್ತಂದ್ರೆ, ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಆ ಟ್ರಾನ್ಸ್ಫಾರ್ಮೇಷನ್ ಜಾಸ್ತಿ ಆಗಬೇಕು. ದೆನ್ ಐ ಅಂಡರ್ಸ್ಟುಡ್ ದ್ಯಾಟ್ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ವಿದೌಟ್ ಟಾರ್ಗೆಟ್ ಕೆಲಸ ಮಾಡೋದು ಪಾಯಿಂಟ್ಲೆಸ್ ಆಗಿಬಿಡುತ್ತೆ, ಹೌದಾ ಇಲ್ಲ? ಒಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಒಂದು ಎಂಟರ್ಟೈನ್ ಮಾಡಬೇಕು, ಇದನ್ನೆಲ್ಲ ಮಾಡ್ತಾ ನಾವು ಇನ್ನೂ ಜಾಸ್ತಿ ಜನ ರೀಚ್ ಆಗಬೇಕು. ನಾವು ಎಂತ ಸ್ಪ್ರೆಡ್ ಮಾಡ್ತೀವಿ, ಈಗ ನೀವು ವ್ಲಾಗ್ಸ್ ಮಾಡ್ತೀರಿ, ಎಂಟರ್ಟೈನ್, ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ನೋಡಿದ್ದಾರೆ, ಇವತ್ತು ನಿಮ್ಮನ್ನು 100 ಜನ ನೋಡಿದ್ದಾರೆ, ನಿಮ್ಮನ್ನು ಸ್ಟಾರ್ಟ್ ಮಾಡುವ 100, 100, 200, 1 lakh, 1 million ಆಯಿತು. ಸೊ ಈಗ ನಾನು ಫಿಟ್ನೆಸ್ ಮಾಡ್ತಿದ್ರೆ ನನಗೆ ಫಿಟ್ನೆಸ್ 10, 20, 30 ಜನ ನೋಡ್ರು, ಸೊ ವಿ ಹ್ಯಾವ್ ಟು ರೀಚ್ ಆಸ್ ಮೆನಿ ಮೋರ್ ಪೀಪಲ್ ಅಂತ ನನಗೆ ಫೀಲ್ ಆಯಿತು. ನನಗೆ ನಂಬರ್ ಐ ವಾಸ್ ನೆವರ್ ಬಿಹೈಂಡ್ ನಂಬರ್, ಐ ಟೋಲ್ಡ್ ಯು ಅಲ್ಲ, ನನಗೆ ಫಾಲೋವರ್ಸ್ ಅಷ್ಟು ಮ್ಯಾಟ್ರ್ ಆಗಲ್ಲ, ನನಗೆ ಜನರ ರೆಸ್ಪಾನ್ಸು ಮತ್ತು ನನ್ನ ವ್ಯೂಸ್ ಮ್ಯಾಟ್ರ್ ಆಗ್ತಿತ್ತು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಬಟ್ ಅಟ್ ಒನ್ ಮೂಮೆಂಟ್ ನಾನು ಒಂದು ಪಾಡ್ಕಾಸ್ಟ್ ಹೋಗಿದ್ವಿ, ಐ ಮೀನ್ ಪಾಡ್ಕಾಸ್ಟ್ ಅಲ್ಲ, ಅದು ಇದು ಸ್ಟ್ಯಾಂಡಪ್ ಕಾಮಿಡಿ. ಅಲ್ಲೋದಾಗ ನೀನೇನು ಮಾಡ್ತೀಯ ಅಂತ ಕೇಳಿ ನಾನು ಇನ್ಫ್ಲೂಯೆನ್ಸರ್ ಅಂದೆ. ಎಷ್ಟು 10K 20K ಇದೆಯಾ ಫಾಲೋವರ್ಸು ಅಂತ ರೇಗಿಸಿದ್ರು. ನಿಮ್ಗೊಂದು ನಂಬರ್ ಹೇಳ್ಬೇಕಿತ್ತು. ನಾನು 1 million ಅಂದೆ. ಬ್ರೋ, ಹೋಲ್ ರೂಮ್ ಹೂ ಆರ್ ಲಾಫಿಂಗ್ ಆನ್ ನಿನ್ 10K 15K ಇದೆಯಾ ಅಂದಾಗ ನಗ್ತಾ ಇದ್ರು ಇಡೀ ರೂಮು. 1 million ಅಂದಾಗ ಓ ಅಂದ್ರು. ಅವಾಗ ಅರ್ಥ ಆಯ್ತು, ನಂಬರಲ್ಲಿ ಪವರ್ ಇದೆ, ನಂಬರ್ ಹ್ಯಾಸ್ ದಟ್ ಪವರ್, ವಿ ನೀಡ್ ಟು ಹ್ಯಾವ್ ದಟ್ ನಂಬರ್. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ನಂಬರ್. ಈಗ ಆದಷ್ಟು ಬೇಗ 2 million ಮಾಡ್ತೀವಿ ಫಾರ್ ಶೋರ್. 1 million in the next 2 million step. ಲೆಟ್ಸ್ ಗೋ, ಕೀಪ್ ಗೋಯಿಂಗ್. ಲಾಸ್ಟ್ ಕ್ವೆಶ್ಚನ್, ಪಾಡ್ಕಾಸ್ಟ್ ಬಗ್ಗೆ ಮಾತಾಡುವಾಗ ವಾಟ್ ಡು ಯು ಥಿಂಕ್, ಶುಡ್ ಐ ಡೂ ಪಾಡ್ಕಾಸ್ಟ್ ಆರ್ ನಾಟ್? ಹೇಗಿರ್ಬೋದು? ಪ್ಲಾನ್ ಮಾಡಿ ಬ್ರೋ, ಡೂ ಇಟ್. ಒಳ್ಳೆ ಮೂವ. ನಮ್ದು ಒಂದು ಬರ್ತಿದೆ, ನಿಮ್ದು ಒಂದು. ನೀವು ಸಹ ಪಾಡ್ಕಾಸ್ಟ್ ಮಾಡ್ತಿದ್ದೀರಾ? ಈಗ ಇಬ್ರು ಜನ ಸಹ ಪಾಡ್ಕಾಸ್ಟ್ ಅಲ್ಲಿ ಕೂರ್ತೀವ, ಇಬ್ರು ಶೇರ್ ಮಾಡ್ಬಿಡೋಣ. ಯಾವಾಗ ನಿಮ್ದು ಶ್ರವಣ್ ಬ್ರೋ ಪಾಡ್ಕಾಸ್ಟ್? ನಾನು ಒಂದೆರಡು ಮಾಡಿದ್ದೀನಿ, ನಿಮ್ದು ನೀವು ಮಾಡಿದ್ರಿ ಅದೇ ತರ. It was a nice experience. I visited. I am not planning for a YouTube podcast. That is not my goal. ಅಂದ್ರೆ ಒಂದು full fledged 20-30 minutes 1 hour ಇರಲ್ಲ. I am planning for a different thing, something different. ಬರುತ್ತೆ ಅದು. ನಿಮ್ದು ಬರಲಿ, ನಮ್ದು ಬರಲಿ. ನಾರ್ಮಲ್ ಪಾಡ್ಕಾಸ್ಟ್ ಇರುತ್ತೆ. ಇಬ್ರು ಕಾಂಪಿಟೇಷನ್ ಅಲ್ಲಿ ನಡೆಸ್ತಾ ಇದೀವಿ. ಏನಪ್ಪ ನೀವು? ನಂಗೆ ನಾನೇ ಕಾಂಪಿಟೇಷನ್, ನಿಮ್ಗೆ ನೀವೇ ಕಾಂಪಿಟೇಷನ್, ಕರೆಕ್ಟಾ? ಹೌದಲ್ಲ ಸ್ನೇಹಿತರೆ, ನಮ್ಮ ಕೆಲಸಕ್ಕೆ ನಾವು ಈ ವ್ಲಾಗ್ ನಾಳೆ ಹೇಳ್ತೀವಿ ಎದ್ದು, ಪ್ರಾಬಬ್ಲಿ ಈಗ ಗೊತ್ತಿಲ್ಲ, ಈಗ ಚಿಲ್ ಮಾಡ್ತೀವಿ. ನಾನು ನಿಮಗೆ ಬೆಳಿಗ್ಗೆ ಸಿಗ್ತೇನೆ. ಆ್ಯಂಡ್ ದೆನ್ ನಾಳೆ ಇವೆಂಟ್ ಇದೆ ಇವ್ರದ್ದು, ಅಲ್ಲಿ ಹೋಗಬೇಕು. ಅಲ್ಲಿಗೆ ನಮ್ಮದು ವ್ಲಾಗ್ ಎಂಡ್ ಆಗುತ್ತೆ. ಇವೆಂಟ್ ಇವತ್ತಲ್ಲಿ ಬರುತ್ತೆ. 1 million ಪಾಡೆ ಗಮ್ಮತ್ ಬ್ರೋ. ಆಲ್ಕೋಹಾಲ್ ಇರುತ್ತಾ? ಗಮ್ಮತ್ ಇರುತ್ತಾ? ಫ್ಯಾಮಿಲಿ ಬ್ರೋ, ಫ್ಯಾಮಿಲಿಯಾ? ಸ್ನೇಹಿತರೆ ಫ್ಯಾಮಿಲಿ ನಾವು ಕುಡಿಯಲ್ಲ. ಗುಡ್ ನೈಟ್. ಫ್ಯಾಮಿಲಿ ಮುಂದೆ ಕುಡಿಯಲ್ಲ. ಗುಡ್ ನೈಟ್. Tomorrow. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಅಯ್ಯೋ ನಮ್ಮದು ಟೇಬಲ್ ಮೆಸ್ಸಿ ಇದೆ, ಬಟ್ ದೆನ್ ದಿಸ್ ಈಸ್ ದ ವ್ಯೂ. ನಿನ್ನೆ ಚಿಲ್ ಮಾಡಿ ಮಲ್ಗಿ ಗೆದ್ದಾಗ ಫುಲ್ ಗ್ರೀನರಿ. ನನ್ನ ಮನೆ ಅಲ್ಲೆಲ್ಲೋ ಇದೆ, ಅದು ನಮ್ಮ ಮನೆ ಹತ್ರ ಬಿಲ್ಡಿಂಗ್. ಅಷ್ಟು ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಿದೆ ಅಲ್ಲ, ಅದು ನಮ್ಮ ಮನೆ. ಗುಡ್ ಮಾರ್ನಿಂಗ್. ಹೊಡ್ತಿದ್ದೀರಾ? ಅಯ್ಯೋ ನಮ್ಮ ರೂಮ್ ನೋಡಿ ಎಷ್ಟು ಮೆಸ್ ಆಗಿದೆ. ನಿನ್ನೆ ರಾತ್ರಿ ಇವರು ಬಂದರು, ಇವರಿಗೆ ಹಾಯ್ ಹೇಳಲೇ ಇಲ್ಲ. ಪೋಸ್ ನೋಡಿ ಬ್ರೋ. ಹಾಂ, ಮಲಗಿರೋ ಪೋಸು. ನೀವು ಯಾಕೆ ಹೊರಗೆ ಬಂದ್ಬಿಟ್ರ ಅಲ್ಲಿಂದ? ನಿದ್ದೆ ಬರಲಿಲ್ವಾ? ಅರ್ಧ ಬೆಡ್ ಬೇಕು ಈ ವಯ್ಯಂಗೆ. ಸೊ ಗೈಸ್, ವ್ಯೂ ಮಾತ್ರ ಚಂದ ಐತೆ ಬೆಳಿಗ್ಗೆ ಎದ್ದು. ನಾವು 6 ಗಂಟೆಗೆ ಹೇಳ್ತಿದ್ರೆ ಇನ್ನು ಚಂದ ವ್ಯೂ ಇರ್ತಿತ್ತಲ್ಲ.
ಎಂತ ಬ್ರೋ ಅದು ಮೆಷಿನ್ ಬರಕ್ ನಿಮ್ಗೆ ಹೇಳ್ರಿ ಎಂತ ಮೆಷಿನ್ ಅದು ಸ್ಪೀಕರ್ ಬ್ರೋ, ಎಂತ ತೊಳೆಯೋ ಮೆಷಿನ್ ಅಂತ ಹೇಳಿದ್ರೆ ಪಾತ್ರೆ ತೊಳೆದಿರ್ಬೇಕು. ಪಾತ್ರ ಸ್ನೇಹಿತರೆ ಸ್ಯಾಮ್ ಎಂತ ತೊಳೆಯೋ ಮಿಷಿನ್ ಅಂತ ಹೇಳಿರ್ಬೋದು ಅಂತ ಕಮೆಂಟ್ ಹಾಕಿ. ಬಾಯ್ ಬ್ರೋ. ಹೋಸ್ಟಿಂಗ್ ಪಾರ್ಟಿ ಕ್ರೇಜಿ ಫನ್. ತುಂಬಾ ವರ್ಷ ಆದ್ಮೇಲೆ, ತುಂಬಾ ದಿನ ಆದ್ಮೇಲೆ ತುಂಬಾ ವರ್ಷ. ಮತ್ತೆ ನೀವು ನಿಮ್ ಹೆಂಡತಿಯರ ಜೊತೆ ಬಿಸಿ ಇದ್ದೀರಲ್ಲ, ನಾನು ನನ್ನ ಹೆಂಡತಿರು ಅಲ್ಲ, ನಾನು ನನ್ನ ಯಜಮಾನ್ರು. ಬಾಯ್ ಸ್ನೇಹಿತರೇ, ಎಲ್ಲೇ ಇರ್ಬೋದು, ಎಕ್ಸಸೈಸ್ ಮಿಸ್ ಮಾಡುವಾಗಿಲ್ಲ. ಗೋಯಿಂಗ್ ಟು ಹಿಟ್ ದ ಜಿಮ್. ವರ್ಕೌಟ್ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಶೂ ಹಾಕೊಂಡು ಹೆಡಿಂಗ್ ಟು ದ ಜಿಮ್. ಸ್ನೇಹಿತರೆ, ನಾವು ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ನಾನು ಫಸ್ಟ್ ಎಲ್ಲ ಐಟಮ್ ತೊಗೊಳ್ತೇನೆ, ಮತ್ತು ಏನು ತಿಂತಾ ಇದ್ದೇನೆ ಅಂತ ತೋರಿಸ್ತೇನೆ. ಓಕೆನಾ? ಡೆಸರ್ಟ್ಸ್ ಎಲ್ಲ ತುಂಬ ಇದೆ, ಕಂಟ್ರೋಲ್ ಮಾಡಬೇಕು. ಔಟ್ಡೋರ್ ಇಲ್ಲಿ 4 ಸೀಸನ್ಸಲ್ಲಿ ಮೆಮೊರೀಸ್ ಇದೆ ಸ್ನೇಹಿತರೆ. ನಾನು ಆಗ ವ್ಲಾಗ್ ಮಾಡಿಲ್ಲ ಇಲ್ಲಿ ಬಂದಾಗ, ಬಟ್ ನೋಡಿದರೆ ನೆನಪಾಗತ್ತೆ. ಮಳೆ ಬರ್ತಿದೆ, ಜೋರಲ್ಲ, ಸ್ವಲ್ಪ ಮಳೆ ಬರ್ತಿದೆ. ಅಲ್ಲಿ ನೋಡಿ ಪೂಲೆಲ್ಲ ಇದೆ, ಬಟ್ ನಾನು ಪೂಲಿಗೆ ಹೋಗ್ತಾ ಇಲ್ಲ ಇವತ್ತು. ಆ್ಯಂಡ್ ದ್ಯಾಟ್ ಈಸ್ ಮೈ ರೂಮ್. ಅಲ್ಲೆಲ್ಲೋ ಮೇಲೆ ನನ್ನ ರೂಮ್ ಇರೋದು. ಸ್ನೇಹಿತರೆ, ಇಲ್ಲಿ ನೋಡಿ ಟೈಪ್ಸ್ ಆಫ್ ಸೀರಿಯಲ್ಸ್ ಎಷ್ಟಿದೆ. ನೈಸ್ನು. ನಾನೊಂದೆರಡು ಡೆಸರ್ಟ್ ತಗೊಂಡಿದ್ದೀನಿ ಟೇಸ್ಟ್ ಮಾಡಲಿಕ್ಕೆ. ಸ್ನೇಹಿತರೆ, ಎಷ್ಟೇ ಆಪ್ಷನ್ ಇರಲಿ, ಎಷ್ಟೇ ದೊಡ್ಡ ಹೋಟೆಲ್ ಇರಲಿ, ಬೇಸಿಕ್ ಫ್ರೂಟ್ಸಲ್ಲಿ ಸಿಕ್ಕುವ ಮಜಾ ಯಾವುದ್ರಲ್ಲಿ ಸಿಗೋದಿಲ್ಲ. ಐ ಜಸ್ಟ್ ಲವ್ ದಿಸ್ ಆ್ಯಂಡ್ ದಿಸ್. ಆ್ಯಂಡ್ ಸ್ವಲ್ಪ ಪ್ರೋಟೀನ್ ಸೋರ್ಸು ಅಂದರೆ ಎಗ್ಸ್ ಏನೋ ಬರುತ್ತೆ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಅದು. ಸ್ನೇಹಿತರೆ, ಸೊ ಬೆಳಿಗ್ಗೆ ಎದ್ದು ಸ್ವಲ್ಪ ವರ್ಕೌಟ್ ಮಾಡಿ ಬಂದೆ. ನೋಡಿ, ಚೆನ್ನಾಗಿದೆ ಜಿಮ್ಮು, ಒಳ್ಳೆ ಆಯಿತು. ಈಗ ಫ್ರೆಶ್ ಅಪ್ ಆಗಿ ಈ ಥರ ರೆಡಿ ಆಗಿದ್ದೇನೆ. ಸ್ನೇಹಿತರೆ, ಸ್ಟ್ರಾಂಗ್ ಕಾಫಿ ಕುಡಿತಾ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನೀವೊಂದು ರೌಂಡ್ ಹೊಡೆದು ಬನ್ನಿ, ಡೇ ವ್ಯೂ ಹೇಗಿದೆ ಅಂತ ನೋಡಿ ಬನ್ನಿ. ಅಷ್ಟೊತ್ತಿಗೆ ನನ್ನ ಕೆಲಸ I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. ಸ್ನೇಹಿತರೆ, ನೋಡಿ ಬಂದರೆ ರೂಮ್. ನಾನೊಂದು ಕ್ಲೈಂಟ್ ಚೆಕ್ ಇನ್ ಮಾಡ್ತಾ ಇದ್ದೆ. ನೀವು ಈ ಟ್ರಾನ್ಸ್ಫಾರ್ಮೇಷನ್ ನೋಡಿ ಶಾಕ್ ಆಗ್ತೀರಾ. ಅವರೇನಾ ಅಂತ ಕೇಳ್ತೀರಿ. ನೋಡಿ, ಇಲ್ಲಿ ನೋಡಿ, ಹೀಗಿದ್ರು ಹೀಗಾದರು. ಕ್ರೇಜಿ ಅಲ್ಲ? ಆ್ಯಂಡ್ ಯಾವುದೇ ಮೆಡಿಸಿನ್ನು ಪ್ರಾಡಕ್ಟಿಂದ ತೊಗೊಳ್ಳಿಲ್ಲ, ಮನೆ ಊಟದಿಂದ ಮಾಡಿದ್ರು. ನೀವು ಬೇಕಾದ್ರೆ ಅವ್ರು ರಿವ್ಯೂ ಕೇಳಿ, ಇಲ್ಲಿ ಪ್ಲೇ ಮಾಡ್ತಿದ್ದೀನಿ ನಾವು ರಿವ್ಯೂ. ಅವ್ರು ಮಾತಾಡಿದ ಖಾಲಿ 30 ಸೆಕೆಂಡ್ ಅವ್ರು ಮಾತಾಡೋದು ಕೇಳಿ ಬನ್ನಿ. ಹಾಯ್, ನನ್ನ ಹೆಸರು ಲಿಖಿತಾ. ಸೊ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 8 ಮಂತ್ಸ್ ಆಗಿದೆ. ಸೊ ನಾನು 34 kgs ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರವಣ್ ಸರ್ ಫಾರ್ ಆಲ್ವೇಸ್ ಮೋಟಿವೇಟಿಂಗ್ ಮೀ ಆ್ಯಂಡ್ ಸಪೋರ್ಟಿಂಗ್ ಮೀ, ಆ್ಯಂಡ್ ಥ್ಯಾಂಕ್ ಯು ಟು ಕೋಚ್ ಕೃತಿ ಆಸ್ ವೆಲ್. ಕೇಳಿದ್ರಾ? ಅವ್ರು ಯಾಗೊತ್ತಿಲ್ಲ ರೀಚ್ ಆದರು, ಬಿಕಾಸ್ ಅವರು ಡಿಸೈಡ್ ಮಾಡಿದ್ರು ಅಂದರೆ ನನಗೆ ಇದು ಮಾಡಬೇಕು, ಆ್ಯಂಡ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಸ್ಟೆಪ್ ಅದು ಮಾಡಬೇಕು ಅಂತ ಛಲ, ಆ ಮನಸ್ಸು ಬೇಕು. ಅದಕ್ಕೆ ಅವ್ರು ಇಲ್ಲಿ ರೀಚ್ ಆಗಿರೋದು. ಅವ್ರ ಥರ 1 2 3 4 5 6 7 8 9 10 ಹೀಗೆ ನಾನು ಹೇಳ್ತಾ ಹೋದರೆ ಹೋಗ್ತಾ ಇರುತ್ತೆ. ದಟ್ ಈಸ್ ಅವರ್ ಸ್ಟೂಡೆಂಟ್ಸ್, ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ನನಗೆ ಹ್ಯಾಪಿನೆಸ್ ಕೊಡುವ ಫಸ್ಟ್ ವಿಷಯ ಅಂದರೆ ಇದು. ಅವರ ರಿವ್ಯೂ, ಆ ವ್ಯಾಲ್ಯೂ ಆ್ಯಡಿಂಗ್. ಇನ್ ಕೇಸ್ ನಿಮಗೆ ಇದೇ ಥರ ಫಿಟ್ ಆಗಬೇಕು, ಪ್ರೊಫೆಷ್ನಲ್ ಹೆಲ್ಪ್ ಬೇಕು, ನೀವು 100% ಕೊಡಲಿಕ್ಕೆ ರೆಡಿ ಇದ್ದರೆ ನಾನು ನನ್ನ ಟೀಮ್ 100% ಕೊಡಲಿಕ್ಕೆ ರೆಡಿ ಇದ್ದೀವಿ. ಸೊ ವೆಬ್ಸೈಟ್ ಲಿಂಕ್ ಕೆಳಗಿದೆ, ಫಾರ್ಮ್ ಫಿಲ್ ಮಾಡಿ ಕಳಿಸಿ, ಕನೆಕ್ಟ್ ಆಗಿಬಿಟ್ಟು ನಿಮ್ಮ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡೋಣ. ನಾನು ನನ್ನ ಕೆಲಸ ಹೀಗೆ ಮುಗಿಸ್ತೀನಿ, ಇನ್ನೊಂದು ಸ್ವಲ್ಪ ಇದೆ. ಅದಾದಮೇಲೆ ವಿಲ್ ಹೆಡ್ ಔಟ್ ಫಾರ್ ದ ಪಾಡ್ಕಾಸ್ಟ್. ಪ್ರಾಬ್ಲಿ ನಡುವೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗತ್ತೆ. ಎಸ್. ಸೊ ಸ್ನೇಹಿತರೇ, ಫೈನಲಿ ರೆಡಿಯಾಗಿ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಕೆಲಸ ಇತ್ತು. ನನ್ನ ಪಾರ್ಟ್ನರ್ ಇರ್ತಿದ್ರೆ ನಾನು ಇನ್ನೂ 2 ದಿನ ಇರ್ಬೋದಿತ್ತು ಅಲ್ಲ ಮನೋಜ್? ಮನೋಜ್ ಹೌದು ಅಂತ ಹೇಳ್ತಾರೆ ಬ್ರೋ. ಎನಿವೇಸ್, ನಾನು ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದು. ಬಟ್ ದೆನ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್ ವಿ ಆರ್ ಚೆಕಿಂಗ್ ಔಟ್, ಹ್ಯಾಡ್ ಗುಡ್ ಫನ್. ಹೋಪ್ಫುಲಿ ನೀವು ಪ್ರಾಪರ್ಟಿನೆಲ್ಲ ನೋಡಿದ್ರಿ.
ಇದೇ ಥರದ ಪ್ರಾಪರ್ಟೀಸ್ ಬೇಕು ಇನ್ನು ಮುಂದೆ ಅಂತ ವಿಡಿಯೋ ಬೇಕು ಅಂತ ಹೇಳಿದರೆ ಪ್ರಾಪರ್ಟಿ ಅಂತ ಕಮೆಂಟ್ ಮಾಡಿ, ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಬೇರೆ ಬೇರೆ ಜಾಗ. ಯಾಕಂದರೆ ನೀವು ಕೆಲಸ ಮಾಡಲಿಕ್ಕೆ ಸಾಕ್ತದೆ, ನಿಮಗೇನೋ ನೋಡಿದಾಗೆ ಸಾಕ್ತದೆ, ಹೊಸ ಹೊಸ ಸ್ಟೈಲ್ ಹಾಗೆ. ಬೈ ದ ವೇ, ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ ನಿನ್ನೆದು ಔಟ್ಫಿಟ್ ನೋಡಿದ್ರಿ, ಇವತ್ತಿದ ಔಟ್ಫಿಟ್ ಹೇಗಿದೆ ಅಂತ ನೋಡಿ. ಕೂಲ್ ಸೆಟ್ ಮಾಡ್ಬೇಕು. ಐ ಥಾಟ್ ಪಾಡ್ಕಾಸ್ಟ್ ಹೋಗ್ತಾ ಇದ್ದೀನಿ, ಸೂಟ್ ಹಾಕೋಣ ಅವ್ರು ಏನಾದರೂ. ಯೂಶ್ವಲಿ ನಾನು ಹಾಗೆ ಹಾಕೋದು ಫಾರ್ಮಲ್ಸ್. ಈ ಸತಿ ಯೋಚನೆ ಮಾಡಿದ್ರೆ ಇದೇ ಥರ ಹೋಗೋಣ, ರಾ ಆಗಿರೋಣ ಅಂತ ಹೋಗ್ತಾ ಇರೋದು ಪಾಡ್ಕಾಸ್ಟಿಗೆ. ಪ್ರಾಬ್ಲಿ ಸ್ವಲ್ಪ ಹೇರ್ ಎಲ್ಲ ಸೆಟ್ ಮಾಡಿ ನಾವು ಹೋಗ್ತಾ ಇದ್ದೇವೆ ಪಾಡ್ಕಾಸ್ಟಿಗೆ. ಬನ್ನಿ. ಸ್ನೇಹಿತರೆ, ಹೇರ್ ಸೆಟ್ ಆಗಿ ನಾವು ಈಗ ರೀಚ್ ಆಗಿ ಲೆಫ್ಟ್ ರೈಟಾ? ಬನ್ನಿ ಸ್ನೇಹಿತರೆ, ಪಾಡ್ಕಾಸ್ಟಿಗೆ ಹೋಗೋಣ. ನನಗೆ ಆ್ಯಕ್ಚುಲಿ ಸುಸ್ಸು ಬರ್ತದೆ, ವಾಶ್ರೂಮ್ ಮಾಡಿ ಮತ್ತೆ ಪಾಡಿ. ಇಲ್ಲಾಂದರೆ ಒಂದು ಸತಿ ಕೂತ್ರೆ 3 ಗಂಟೆ ಮಾತಾಡ್ತಿರ್ಬೇಕು. ಬೆಳಿಗ್ಗೆ ಒಂದು ಚಿಕ್ಕ ಪೀಸ್ ಕೇಕ್ ತಿಂದಿದ್ದೀನಲ್ಲ, ಅದಕ್ಕೆ ಈಗ ನಡೆದು ಕ್ಯಾಲರೀಸ್ ಬರ್ನ್ ಮಾಡಿ. ಹಾಯ್ ಬ್ರೋ, ಹೇಗಿದ್ದೀರಾ? ವೆಲ್ಕಮ್. ಥ್ಯಾಂಕ್ ಯು. ಎಷ್ಟೊತ್ರಿ ಕಾಯೋದು? 2 ಅವರ್ ಕಾಯ್ದಿದ್ದೀನಿ ಇಲ್ಲಿ ನಿಂತ್ಕೊಂಡು ನಾನು. ನನ್ನ ಹತ್ರ ಇದೆಯಾ ಟ್ರಾಫಿಕ್ಕು? ಫ್ರೆಂಡ್ಸ್ನ ವೆಯ್ಟ್ ನಾನಲ್ಲ ಮಾಡ್ತೀನಿ. bro. ಅನ್ಸಲ್ಲ ನಿಮಗೆ? ಟ್ರಾಫಿಕ್ ಬ್ರೋ. ಸ್ನೇಹಿತರೆ, ನಾನು ಮನೇಲಿ ಆರಾಮಾಗಿದ್ದೆ. ಬನ್ನಿ ನಾನು ಹಾಗೆ ಹೇಳಿಲ್ಲ, ನೀವು ಮನೆಗೆ ಬಂದು ಪಿಕ್ ಮಾಡಿ, ಅಲ್ಲಿ ಬಂದರೆ ಲೇಟ್ ಆಗುತ್ತೆ, ಆನ್ ದ ವೇ ಬನ್ನಿ ಅಂತ ಹೇಳಿರೋದು. ಫ್ರೆಂಡ್ಸ್ ಹತ್ರ ವೆಯ್ಟ್ ಮಾಡಬೇಕು. ಅವರಿಗೆ ಗೊತ್ತಿದೆ, ಅವ್ರು ನೋಡ್ತಾ ಬಂದಿದ್ದಾರೆ ಟ್ರಾಫಿಕ್ ಅನ್ನು. ನೀವು ಇಲ್ಲಿ ಬಂದು ಕಿರ್ಚಿದ್ ಬೇಡ, ಅವ್ರು ಟ್ರಾಫಿಕ್ ನೋಡಿದ್ದಾರೆ. ಎಲ್ಲಿ ಹೋಗೋದು? ಎಲ್ಲಿ ಹೋಗ್ತಿದ್ದೀವಿ? ಎಲ್ಲಿ ಯಾವ್ದು ಸ್ಯಾಮ್ ಇದು 1 ಮಿಲಿಯನ್ ಸೆಲೆಬ್ರೇಷನ್ಗೆ. ಸೊ ಇನ್ನೊಂದು ಗಂಟೆ ಇದೆ, ಮಲ್ಕೊಳ್ಳಿ ನೀವು. ನಿದ್ದೆ ಮಾಡೋದು ಇವಾಗ. ಗೊತ್ತಿಲ್ಲ, ಇವನೇನೋ ಮಾಡಿದಾನೆ. ಒಂದು ಸ್ಟ್ರೀಟ್ ಲೈಟ್ ಹಾಕ್ಬೋದು, ಅಷ್ಟು ಹಾಕ್ಸಿರೋ ಲೈಟು. ಒಂದು ಇಡೀ ಸ್ಟ್ರೀಟ್ ಆಗೋದು ಲೈಟ್ ಅಷ್ಟು ಹಾಕ್ಸೋದು. ಮುಂದೆ ನೋಡಿ, ಪೊಲೀಸರು ಕಂಪ್ಲೇಂಟ್ ಕೊಡಿ ಅವ್ರಿಗೆ. ಹಾಕಿ ಪೊಲೀಸವ್ರು ಬಂದು ಹಿಡ್ಕೊಂಡು ಗಾಡಿ ಫಾರ್ಚುನರ್ ಗಾಡಿ ಅವ್ರದ್ದು ಹೊಡಿಲಿ ಅಪ್ಪ. ಸೊ ಸ್ನೇಹಿತರೆ, ಫೈನಲಿ ಒಂದು ಲಾಂಗ್ ಜರ್ನಿಯ ನಂತರ, ಲಾಂಗ್ ಡ್ರೈವ್ನ ನಂತರ ನಾವು ರೀಚ್ ಆಗ್ತಾ ಇದ್ದೇವೆ. ಏನು ಅನ್ಸುತ್ತೆ ಬ್ರೋ 1 ಮಿಲಿಯನು? ನೀವು ಯಾವಾಗ 1 ಮಿಲಿಯನು? ಏನು ಕತೆ? ಲೇಟ್ ಬ್ರೋ, ಇನ್ನೊಂದು ನಂಗೆ 150K ಬೇಕು. ಹಾಂ, ಬಟ್ ಸಮೀರ್ ಬ್ರೋ ಅವ್ರು ಹಾರ್ಡ್ ವರ್ಕ್ ಸಖತ್ತಾಗಿ ಮಾಡಿದ್ದಾರೆ. ಅಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ. ಡೈಲಿ ಬ್ಲಾಗ್ ಮಾಡೋದು ತುಂಬ ಕಷ್ಟ. ಬಟ್ ಪ್ರೌಡ್, ನಮ್ಮವ್ರು ಯಾರೋ ಒಬ್ರು 1 ಮಿಲಿಯನ್ ಮಾಡಿದ್ದಾರೆ ಅಂತಂದ್ರೆ ಒಂಥರ ಪ್ರೌಡ್ ಇದ್ದಂಗೆ. ಪ್ರೌಡ್ ಫೀಲಿಂಗು. ನೆಕ್ಸ್ಟ್ ಇವ್ರದ್ದು 1 ಮಿಲಿಯನ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ. ನಾನು 40K ಬೇಕು, ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಬಿಡಿ. ನಾವು 3 ಜನ ಒಂದು 1 ಮಿಲಿಯನ್ ಕನ್ನಡದಲ್ಲಿ ನಾವು 3 ಜನ ಮೊನ್ನೆ ಬಿಡ್ತೀವಿ. ನೈಸ್ ಫೀಲಿಂಗ್, ಚೆನ್ನಾಗಿರುತ್ತೆ. million subscribers. 3, 2, 1. Come on, guys. ಮತ್ತೆ ತಿನ್ನೋಣ. ನಾವು ಮೊನ್ನೆ ಕಂಗ್ರ್ಯಾಚುಲೇಷನ್ ಮಾಡಿ ಆಯ್ತಲ್ಲ. ಬ್ರೋ ವೇಸ್ಟ್ ಆಗುತ್ತೆ ಬ್ರೋ. ಶ್ರವಣ್ ಇದ್ದಾರೆ. ಸೊ ಶ್ರವಣ್ ಹತ್ರ ಕೇಳೋಣ ಈಗ. ಏನು ಕೇಳ? ಸೊ ಶ್ರವಣ್ ಹತ್ರ ನನ್ನ ಒಂದು ಟ್ರಿಕ್ಕಿ ಆಗಿರೋ ಒಂದು ಕ್ವೆಶ್ಚನ್ ಇದೆ. ಬನ್ನಿ, ಫೈನಾನ್ಸ್ ಬಗ್ಗೆ ಮಾತಾಡ್ಬಿಡಿ ಅಷ್ಟೇ. ಓಕೆ, ಗಿಫ್ಟ್ ಆಚೆ ನಿಲ್ಸಿದ್ಯಾ ಅಂತೆ. ಟ್ರಿಕ್ಕಿ ಕ್ವೆಶ್ಚನ್ ಅವರು. ಒಂಥರ ಟ್ರಿಕ್ಕಿ ಕ್ವೆಶ್ಚನ್. ಏನು ಕ್ವಶನು? ಹೇಳು, ನನಗೆ ನರ್ವಸ್ ಆಗ್ತಿದೆ. ಏನು ಕೇಳ್ಬಿಡ್ತೀವಿ ಅವ್ರನ್ನ ಪಕ್ಕದಲ್ಲಿ ನಿಲ್ಸಿ ಅಂತ ಹೇಳು. ಅವ್ರ ಸೀಕ್ರೆಟ್ಸ್ ಎಲ್ಲ ಗೊತ್ತಿದೆಯಲ್ಲ. ಸ್ಯಾಮ್ ನನಗೆ ಹೇಳಿದ್ದು ಈ ಥರ ಒಂದು ಪ್ರಶ್ನೆ ಕೇಳು ಅಂತ. ಸೊ ಅದನ್ನ ಮುಂಚೆನೆ ಕೇಳ್ಬಿಡ್ತೀನಿ. ಯಾಕ್ರಿ? ಬಿಕಾಸ್ ಐ ಆಮ್ ಅ ಪೇಯ್ಡ್ ಹೋಸ್ಟ್ ನೌ. ಅದಕ್ಕೋಸ್ಕರ. Bro, before asking the question, how do you feel? Your friend has achieved 1 million subscribers. The day I met him, after watching his content, what he was doing, right, I told him, you guys are doing something what 1 in a million does. He proved it today. ನಿಮ್ಗೆ ಅರ್ಥ ಆಯ್ತು ನಾನು ಎಂತ ಹೇಳ್ತಿರೋದು? ನೇಹಾ ಅವ್ರು ಹೇಳಿದ್ರು ಎಲ್ರಿಗೆ ಮಾಡೋಕ್ಕಾಗಲ್ಲ ಅಂತ. ಇಫ್ ಯು ಸಿ
that 1 million, this number is there, no? All over India, 0.01% people have achieved it. So he's one among them. Super. Big round of applause for that. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ಟ್ರಿಕ್ಕಿ ಕ್ವಶನ್ ಅಂದ್ಬಿಟ್ಟು ಕೇಳ ಯೋಚನೆ ಮಾಡ್ತಾ ಇದ್ದೀನಿ. ಕೇಳು ನಾನಿದ್ದೀನಿ ಕೇಳು. ಸೊ ಟ್ರಿಕ್ಕಿ ಅಲ್ಲ, ಇಟ್ಸ್ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ ಆನ್ ಸೋಷಿಯಲ್ ಮೀಡಿಯಾ. ಎಷ್ಟು ನಿಮ್ಮ ದುಡಿ? ಇಲ್ಲ ಅಲ್ಲೆಲ್ಲ ಹೋಗೋದೆಲ್ಲ ಗೊತ್ತು ನನಗೆ, ಎಷ್ಟು ದುಡಿತೀರಾ ನೀವಿಬ್ರು ಅಂತ. ಸೊ ಸ್ಯಾಮ್ಡ್ ಆಯ್ತು, ವರುಣ್ ಆಯ್ತು, ಶ್ರವಣ್ ಯಾವಾಗ ಅಂತ. ಸರಿ, ಮರ ಬಳ್ಳಿ ಹೂ ಬಿಟ್ಟಾಯ್ತು, ಶ್ರವಣ್ ಬ್ರೋದು ಯಾವಾಗ? ನಾನು ಹೇಳಲ್ಲ, ಇವರೇ ಹೇಳ್ಬಿಟ್ಟಾರೆ. Flush ಇಲ್ಲ. I mean, the answer is rather than chasing that, let it come ಅಂತ ಕಾಯ್ತಾ ಇರೋದು. ಹಾಗೆ ಟೈಮ್ ಆದಾಗ ಸೊ ಇಟ್ಸ್ ಇನ್ನು ಏನು ಆಗಿಲ್ಲ, ಪ್ರೋಗ್ರೆಸ್ ಆಗಲಿಲ್ಲ. ಪ್ರೋಗ್ರೆಸ್ ಆಗಿಲ್ಲ, ಪ್ರೋಗ್ರೆಸ್ ಆದರೆ ಹೇಳ್ತೀನಿ. ಥ್ಯಾಂಕ್ ಯು. ಸರಿ ಬ್ರೋ, ಸಿಗೋಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. 10ನೇ ಸತಿ ಹೇಳ್ತಿರೋದು. ಥ್ಯಾಂಕ್ ಯು. ನೆಕ್ಸ್ಟ್ ನಿಮ್ದು 1 ಮಿಲಿಯನ್ ಪಾರ್ಟಿ ಇದೆ, ಅದಾರು ಥೈಲ್ಯಾಂಡಲ್ಲಿ ಕೊಡಿಸಿ, ಇಲ್ಲ ಒಂದು ಕಂಟ್ರಿ ಕರ್ಕೊಂಡು ಹೋಗಿ. ಹೋಗೋಣ ಅಂತ ಹೇಳಿದಾಗ 1 ಮಿಲಿಯನ್ ಆಗ್ತಿದೆ ನಿಮ್ಮದು ಆಲ್ಮೋಸ್ಟ್. ಇನ್ಸ್ಟಾಗ್ರಾಮ್ಗೆ ಯಾರನ್ನು ಫಾಲೋ ಮಾಡ್ಕೊಳ್ಳಿ ಬೇಗ. ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಆಗ್ಬಿಡ್ಲಿ. ಆಮೇಲೆ ಶ್ರವಣ್ ಬ್ರೋ ನಮ್ಮನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ಪಕ್ಕನಾ? ಈ ಸರಿ ಆದರೂ ಹೇಳಿ ಬ್ರೋ. ಲಾಸ್ಟ್ ಟೈಮೇ ಕರೆದಿಲ್ಲ. ಅಲ್ಲ, ಈ ಸರಿ ಹೇಳಿ 100%. ಎಸ್ ನೋಡಿ ಇನ್ನೊಬ್ರು. ಹಾಂ ಬ್ರೋ, ಬಂದೆ ಬಾಯ್ ಹೇಳ್ತೀನಿ ನೀನು ಸ್ಯಾಮ್ಗೆ. ಹಲೋ, ಹಾಂ ಬಾಯ್, ಥ್ಯಾಂಕ್ ಯು, ಬಾಯ್. ಹೇಳ್ಬಿಡಿ ಸರಿ. 1 ಮಿಲಿಯನ್ ಆಗಿದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಆಗಿದ ತಕ್ಷಣ ಅಲ್ಲ, ಕೆಲಸ ಎಲ್ಲ ನೋಡಿ ಒಟ್ಟಿಗೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋಣ. ಹಾಂ, ಹೋಗೋಣ. ಥ್ಯಾಂಕ್ ಯು ಬ್ರೋ. ಥೈಲ್ಯಾಂಡ್ ಅಲ್ಲ ಬ್ರೋ. ನೀವು ಮದುವೆ ಆಗ್ತೀರಾ, ಥೈಲ್ಯಾಂಡಿಗೆ ಬರ್ತೀರಾ? ನಾನಾದ್ರೆ ಸಿಂಗಲ್ ಅಪ್ಪ.